ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 3 ಆರೋಪಿಗಳ ಬಿಡುಗಡೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಜಾಮೀನು ಸಿಕ್ಕ ಬಳಿಕವೂ ಬಿಡುಗಡೆಯಾಗದೆ ಪರದಾಡುತ್ತಿದ್ದ 3 ಆರೋಪಿಗಳು ಇಂದು ತುಮಕೂರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಕೊಲೆ ಪ್ರಕರಣದ ಹಿನ್ನೆಲೆ 3 ಆರೋಪಿಗಳಾದ ಕೇಶವಮೂರ್ತಿ, ಕಾರ್ತಿಕ್ ಹಾಗೂ ನಿಖಿಲ್ಗೆ ಷರತ್ತುಬದ್ಧ ಜಾಮೀನು ದೊರೆತಿತ್ತು. ಎ16 ಆರೋಪಿ ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ ಹಾಗೂ ಎ15 ಆರೋಪಿ ಕಾರ್ತಿಕ್, ಎ17 ಆರೋಪಿ ನಿಖಿಲ್ಗೆ 57ನೇ ಸಿಸಿಎಚ್ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಕೋರ್ಟ್ 2 ಲಕ್ಷ ರೂಪಾಯಿ ಹಣ ಹಾಗೂ 2 ಶೂರಿಟಿದಾರರನ್ನ ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರ ಬಳಿ ಕೇಳಿದ್ರು. ಆದರೆ ಜಾಮೀನು ಶೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡುತ್ತಿದ್ರು. ಒಬ್ಬರೇ ಕೊಟ್ಟರೆ ಅಥವಾ ಹೇಗೆ ಬೇರೆ ಇದೆಲ್ಲ ನಾವೇನೈತೆ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ. ಅಲ್ಲ ನೀವು ಗೊತ್ತಿದ್ದೇ ಹೋದ್ರ ಅಥವಾ ನಡೀತಾ ಇದೆ ಕೋರ್ಟಲ್ಲಿ ಅದೇನು ಕೊಡ್ತಾರ ಅದೇ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲ ಈಗ ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಮಾಧ್ಯಮಗಳು ಬಂದಿ ಸುಳ್ಳ ನಿಜಾನ? ಸಾಕು ಸರ್, ನಮ್ಮನ್ನ ಇನ್ನೂ ತೋರಿಸ್ಬೇಡಿ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ರಿಯಾಲಿಟಿ ಗೊತ್ತಾಗಿದೆಯಲ್ಲ ಎಲ್ಲರಿಗೂ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ. ಕಾನೂನು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಏನಾಯ್ತು? ಯಾರು ಸಂಪರ್ಕ ಮಾಡಿದ್ರು ನಿಮ್ಮ? ಅಲ್ಲ ಈಗ ರಿಲೀಸ್ ಆಗಿದ್ದೀರಾ ಏನ್ ಹೇಳ್ತೀವಿ? ನಮ್ಮ ಅಕ್ಕನ ಹತ್ರ 1 ನಿಮಿಷ ಮಾತಾಡ್ಸಿದ್ದೀರಾ? ನೀವು ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ? ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಿ, ಓಕೆನಾ? ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಂತ ಮಾತಾಡ್ತಿದ್ದೀರಾ? ನಾನು ಕೇಳೋದ್ನಲ್ಲ, ಡ್ಯೂಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಡ್ಯೂಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ನಮ್ಮ ರೆಡಿ ಏನಾಯ್ತು? ಈಗ ನಿಮ್ಮ ಅಕ್ಕನ ಮಾತಾಡ್ಸಿದ್ ನಿಜ, ರಿಯಾಲಿಟಿ ಏನಾಯ್ತು? ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಶುರುಟಿ ಅಂದ್ರೆ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶುರುಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಕೊಲೆ ನಡೆದಿದ್ದೀನ ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ? ಯಾವ ತರ? ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಸರಿನಾ? ನಾವು ಮಾತಾಡೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಸರಿನಾ? ಅಷ್ಟೇ ಬಿಡಿ, ಏನಿಲ್ಲ. ಸತತ 9 ದಿನಗಳಿಂದ ಶೂರಿಟಿದಾರರು ಸಿಗದೆ ಪರದಾಟ ನಡೆಸಿದ ಕುಟುಂಬಸ್ಥರಿಗೆ ಮಂಗಳವಾರ ಜಾಮೀನು ಶೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮಂಗಳವಾರ ರಾತ್ರಿ ತುಮಕೂರು ಜೈಲಾಧಿಕಾರಿಗಳಿಗೆ ಜಾಮೀನು ಆದೇಶದ ಪ್ರತಿ ಮೇಲ್ ಮೂಲಕ ತಲುಪಿದ್ದು, ಬುಧವಾರ ಎ16 ಆರೋಪಿ ಕೇಶವಮೂರ್ತಿ, ಎ15 ಆರೋಪಿ ಕಾರ್ತಿಕ್, ಎ17 ಆರೋಪಿ ನಿಖಿಲ್ ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ.